ನಮಸ್ಕಾರ. ನಮ್ಮಲ್ಲಿ ಈ ವರ್ಷ 1850 ಗಣಪತಿಗಳು ಈ ವರ್ಷ ಕೂತ್ಕೊಂಡಿದ್ದು. ಸೊ ಅದರಲ್ಲಿ ನಾವು ಆಲ್ರೆಡಿ 90% ಅಷ್ಟು ನಮ್ಮ ಹತ್ರ ಆಲ್ರೆಡಿ ಇಮರ್ಷನ್ ಆಗಿದೆ. ಇನ್ನು 233 ಗಣಪತಿಗಳು ನಮ್ದು ಉಳಿದಿದ್ದಾವೆ. ಅದರ ಪ್ರಯುಕ್ತ 11ನೇ ದಿನ 145 ಗಣಪತಿಗಳು ಹೋಗ್ತವೆ. ಅದರಲ್ಲಿ ಗಂಗಾವತಿ ಟೌನಲ್ಲಿ 43, ಕೊಪ್ಪಳ ಟೌನಲ್ಲಿ 20. ಸೊ ಈ ಮತ್ತು ಎಲ್ಲ ಬೇರೆ ಬೇರೆ ತಾಲೂಕುಗಳಲ್ಲಿ ಸೇರಿಸಿ 145 ಗಣಪತಿಗಳು 11ನೇ ದಿನಕ್ಕೆ ಹೋಗುತ್ತೆ. ಸೊ ಅದು ಆದಮೇಲೆ 38 13ನೇ ದಿನಕ್ಕೆ ಹೋಗುತ್ತೆ. ಸೊ 21ನೇ ತಾರೀಕುವರೆಗೂ ನಮ್ಮಲ್ಲಿ ಗಂಗಾವತಿಯಲ್ಲಿ, ಇಲ್ಲಿ 13ನೇ ತಾರೀಕು ಕೊಪ್ಪಳ ಟೌನ್ದಲ್ಲಿ ಮುಗಿದು ಹೋಗುತ್ತೆ. ತದನಂತರ ಗಂಗಾವತಿಯಲ್ಲೇ ಸ್ವಲ್ಪ ಉಳಿಯುತ್ತೆ. ಎಲ್ಲ ಥರದ್ದು ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಇನ್ಕ್ಲೂಡಿಂಗ್ ನಮ್ಮ KSRP, DAR, ಆಮೇಲೆ ಬೇರೆ ಕಡೆಯಿಂದ ನಮಗೆ ಅಧಿಕಾರಿಗಳು ಹಾಗೂ ಒಂದು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕೂಡ ನಮಗೆ ಬಂದಿದೆ. ಅದ್ರ ನಾವು ಮಾರ್ಚ್ ಪರೇಡ್ಸು, ಫ್ಲ್ಯಾಗ್ ಪರೇಡ್ಸು ಮತ್ತು ರೂಟ್ ಮಾರ್ಚಸ್ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ನಾಳೆ ಗಂಗಾವತಿಯಲ್ಲಿ ಈದ್ ಮಿಲಾದ್ ಪ್ರಯುಕ್ತ ಗಂಗಾವತಿಯಲ್ಲಿರುತ್ತೆ. ಸೊ ಎಲ್ಲ ಥರದ್ದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ನಾಳೆದು ಈದ್ ಮಿಲಾದ್ ಪ್ರಯುಕ್ತ ನಮ್ಮಲ್ಲಿ ಎಲ್ಲ ಕಡೆ ವಿಜೃಂಭಣೆಯಿಂದ ಮಾಡ್ತಾರೆ. ಸೊ 11ನೇ ತಾರೀಕು ಮೇಜರಾಗಿ ನಮ್ಮ ಗಂಗಾವತಿ ಟೌನ್ ಮತ್ತು ಕೊಪ್ಪಳ ಟೌನಲ್ಲಿ ಸುಮಾರು 8,000 to 10,000 ಜನ ಸೇರ್ತಾರೆ, ಮೆರವಣಿಗೆ ಮಾಡ್ತಾರೆ. ಅದರದ್ದೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಯಾವುದೇ ಥರದ್ದು ಏನೂ ಸಮಸ್ಯೆ ಇಲ್ಲ. ಧನ್ಯವಾದ.